ಶ್ರೀ ಮಲೆಮಹದೇಶ್ವರ ಸ್ವಾಮಿಯೇ ನಮಃ. ಪ್ರೀತಿಯ ಮಿತ್ರ ವೀಕ್ಷಕರೇ, ಹುಣಸೂರು ತಾಲೂಕು ಗಾವಡಗೆರೆ ಗುರುಲಿಂಗ ಜಂಗಮ ದೇವರ ಮಠದಿಂದ ಬೆಟ್ಟದ ಬಳಗದ ಒಂದು ಭಕ್ತಾದಿಗಳು ಹುಣಸೂರಿನಿಂದ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು 10ನೇ ವರ್ಷದ ಪಾದಯಾತ್ರೆ. ಈ ಒಂದು ಪಾದಯಾತ್ರೆಯನ್ನು ಆ ಒಂದು ಮಠದ ಸ್ವಾಮೀಜಿಗಳಾದಂಥ ಶ್ರೀ ನಟರಾಜ ಸ್ವಾಮಿಗಳ ನಾಯಕತ್ವದಲ್ಲಿ ಒಂದು 300ರಿಂದ 400 ಮಂದಿ ಭಕ್ತಾದಿಗಳು ಅವರ ಜೊತೆಯಲ್ಲಿ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ. ಈ ಒಂದು ಪಾದಯಾತ್ರೆಯಲ್ಲಿ ಹುಣಸೂರಿನ ನಗರಸಭಾ ಸದಸ್ಯರು, BJP ಮುಖಂಡರು ಆದಂತಹ ಶ್ರೀಯುತ ಗಣೇಶ್ ಕುಮಾರ್ ಸ್ವಾಮಿರವರು ಸಹ ಹೊರಡ್ತಾ ಅವರ ಜೊತೆಯಲ್ಲಿ 5ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೆ ಪಾದಯಾತ್ರೆಯನ್ನು ಬೆಳೆಸ್ತಾ ಇದ್ದಾರೆ. 10ನೇ ದಿನ ಎಲ್ಲ ಒಂದು ಭಕ್ತಾದಿಗಳು ಸಹ ತಾಳಿ ಬೆಟ್ಟದಲ್ಲಿ ಉಳಿದುಕೊಂಡು 11ನೇ ತಾರೀಕು ಆ ಒಂದು ಮಲೆಮಹದೇಶ್ವರ ಬೆಟ್ಟವನ್ನು ತಲುಪಿ ದೇವರ ದರ್ಶನವನ್ನು ಪಡೆದು ಚಿನ್ನದ ರಥೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಸ್ನೇಹಿತರೆ, ಈ ಒಂದು ಯಾತ್ರೆಯಲ್ಲಿ ಅಂದರೆ ಪಾದಯಾತ್ರೆಯಲ್ಲಿ ಶ್ರೀ ನಟರಾಜ ಸ್ವಾಮಿಗಳು ಮಾತನಾಡಿದ್ದಾರೆ. ಅದರ ಸುಂದರವಾದ ದೃಶ್ಯಗಳನ್ನು ಸಹ, ಅವರ ಪಾದನಡಿಗೆಯ ದೃಶ್ಯಗಳನ್ನು ಸಹ ಶ್ರೀಯುತ ಗಣೇಶ್ ಕುಮಾರ್ ಸ್ವಾಮಿರವರು ಚಿತ್ರೀಕರಣವನ್ನು ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು, ನಿಮ್ಮ ಮೆಚ್ಚಿನ ಮಿತ್ರರ ಮಿತ್ರ ವಾಹಿನಿಯಲ್ಲಿ ಪ್ರಸಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಬನ್ನಿ ಈಗ ನಾವು ಹುಣಸೂರಿನಿಂದ ಅಂದರೆ ಗಾವಡಗೆರೆಯಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥ ಭಕ್ತಾದಿಗಳ ಕೆಲವು ಸುಂದರವಾದ ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವೀಕ್ಷಕರೇ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.